किस किसने किसको किस किया, किस किसने किसको किस किया। हम तो बदनसीब है समझ के चुप बैठे थे, हम तो बदनसीब है समझ के चुप बैठे थे, मगर भगवान चुप बैठने वाला नहीं है, मगर भगवान चुप बैठने वाला नहीं है। छत पाड़ के ऐसा किया, छत पाड़ के ऐसा किया मौका दिया, छत पाड़ के ऐसा किया मौका दिया, जो किस ऑफ ದಿ ಸೆಂಚುರಿ बन गया, जो किस ऑफ ದಿ ಸೆಂಚುರಿ बन गया। ಎಷ್ಟು ಚೆನ್ನಾಗಿದೆ ಅಲ್ಲ ಈ ಶಾಯರಿ। ಈ ಶಾಯರಿಯನ್ನ ಬರೆದಿರ್ತಕ್ಕಂಥವ್ರು ನಮ್ಮ ಕನ್ನಡದ ಲೇಖಕರು ಪ್ರಮೋದ್ ಕರಣಂ ಅಂತ। ಈ ಶಾಯರಿ ಇರೋದು ಪ್ರೀತಿ ಪ್ರೇಮ ಹಾಗೂ ಮದುವೆಗಳ ನಡುವೆ ಎನ್ನುವ ಒಂದು ಅದ್ಭುತವಾದ ಕಾದಂಬರಿಯಾಗಿದೆ। ಈ ಕಾದಂಬರಿಯು ರಾಜ್ಯ ಮಟ್ಟದ ಒಂದು ಪ್ರಶಸ್ತಿಯನ್ನ ಪಡ್ಕೊಂಡಿದೆ ಮತ್ತು ದ್ವಿತೀಯ ಮುದ್ರಣ ಕೂಡ ಹೊಂದಿದೆ। ಎಷ್ಟು ಚೆನ್ನಾಗಿದೆ ಈ ಕಾದಂಬರಿ ಅಂದ್ರೆ ಯಾವಾಗ ನಾನು ಓದಿದ್ದೋ ಕಂಪ್ಲೀಟ್ ಆಗಿ ನಾನೇ ಕಳೆದೋಗ್ಬಿಟ್ಟೆ ಕಥೆಯಲ್ಲಿ। ಅಂದ್ರೆ ಇಟ್ಸ್ ಕಂಪ್ಲೀಟ್ಲಿ ಒಂದು ಟ್ರಯಾಂಗಲ್ ಲವ್ ಸ್ಟೋರಿ, ಅಂದ್ರೆ ತ್ರಿಕೋನದ ಒಂದು ಪ್ರೇಮ ಕಥೆ ಕಾದಂಬರಿ ಅಂತ ಹೇಳ್ಬೋದು। ಇದರಲ್ಲಿ ಮುಖ್ಯವಾಗಿ ಒಂದು 3 ಪಾತ್ರಗಳು ಬರುತ್ತೆ, ಒಂದು ಪ್ರೀತಿ ಅಂತ, ಇನ್ನೊಂದು ಪ್ರೇಮ, ಇನ್ನೊಂದು ಪರಿಣಯ ಅಂತ। ಪರಿಣಯ ಕಥೆಯ ಒಂದು ನಾಯಕ ಆಗಿರ್ತಾರೆ, ಪ್ರೀತಿ ಕಥೆಯ ನಾಯಕಿ, ಪ್ರೇಮ ನಾಯಕನ ಗೆಳತಿ ಆಗಿರ್ತಾರೆ। ಸೊ ಕಂಪ್ಲೀಟ್ಲಿ ಒಂದು ಲವ್ ಸ್ಟೋರಿ ಮತ್ತು ಕ್ಲೈಮ್ಯಾಕ್ಸ್ ಅನ್ನ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತಂದ್ರೆ ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ, ಅಷ್ಟು ಚೆನ್ನಾಗಿದೆ ಕ್ಲೈಮ್ಯಾಕ್ಸ್। ಅದ್ರ ಜೊತೆಗೆ ಕಥೆಯಲ್ಲಿ ಅಲ್ಲಲ್ಲಿ ರೋಮಾಂಚನವಾಗಿರ್ತಕ್ಕಂಥ ಕೆಲವೊಂದು ಸನ್ನಿವೇಶಗಳನ್ನ ಇದರಲ್ಲಿ ವ್ಯಕ್ತಪಡಿಸಿದ್ದಾರೆ। ಅದು ಕೂಡ ಈ ನಮ್ಮ ಯಂಗ್ ಜನರೇಷನ್ಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ। ಮತ್ತು ಇದರಲ್ಲಿ ಅಲ್ಲಿ ಕೆಲವೊಂದು ಹಿಂದಿ ಶಾಯರಿಗಳು ಕೂಡ ಇದೆ, ಅಂದ್ರೆ ಸನ್ನಿವೇಶಗಳಿಗೆ ತಕ್ಕಂತೆ ಹಿಂದಿ ಶಾಯರಿಗಳನ್ನ ಬಳಸ್ಕೊಂಡಿದ್ದಾರೆ। ಬರ್ದಿದ್ದು ಇವರೇ, ಶಾಯರಿನ ಹಿಂದಿಯಲ್ಲಿ ಬರ್ದಿದ್ದಾರೆ, ಬಟ್ ಅದರ ಪದಗಳೆಲ್ಲ ನಮ್ಮ ಕನ್ನಡದಲ್ಲೇ ಬರ್ತಿದ್ದಾರೆ। ಮತ್ತು ಕಂಪ್ಲೀಟ್ ಆಗಿ ಇದರಲ್ಲಿ 18ರಿಂದ 19 ದೃಶ್ಯಗಳು ಬರುತ್ತೆ। ಇವಾಗ ದೃಶ್ಯ 1, ದೃಶ್ಯ 2 ಅಂದ್ರೆ ಒಂದೊಂದು ದೃಶ್ಯದಲ್ಲಿ ಒಂದೊಂದು ಸನ್ನಿವೇಶಗಳನ್ನ ತುಂಬಾ ಚೆನ್ನಾಗಿ ಹೇಳ್ತಾರೆ। ಕ್ಲೈಮ್ಯಾಕ್ಸ್ ಅನ್ನ ಕೊನೆ ಪಾರ್ಟ್ ಅಲ್ಲಿ ಇರುತ್ತೆ, ಅಂದ್ರೆ ದೃಶ್ಯ 18ರಿಂದ 19 ಒಂದು ಕ್ಲೈಮ್ಯಾಕ್ಸ್ ಇರುತ್ತೆ। ಎಂಟೈರ್ ಈ ಒಂದು ಕಾದಂಬರಿಯ ಕ್ಲೈಮ್ಯಾಕ್ಸ್ 18, 19 ದೃಶ್ಯಗಳಲ್ಲಿ ಸಿಗುತ್ತೆ। ಬಟ್ ಇವ್ರೇನ್ ಮಾಡಿದ್ದಾರೆ ಅಂದ್ರೆ ಲೇಖಕರು ಮೊದಲನೇ ದೃಶ್ಯದಲ್ಲಿ ಕ್ಲೈಮ್ಯಾಕ್ಸ್ ಅಂದ್ರೆ ಸ್ವಲ್ಪ ಕ್ಲೈಮ್ಯಾಕ್ಸ್ ಅನ್ನ ತೆಗೆದುಕೊಂಡು ಮೊದಲನೇ ದೃಶ್ಯದಲ್ಲಿ ಕಥೆಯನ್ನ ಶುರು ಮಾಡಿದ್ದಾರೆ। ಅದು ತುಂಬಾ ಇಷ್ಟ ಆಯ್ತು ನನಗೆ, ಯಾಕಂದ್ರೆ ತುಂಬಾ ಜನ ಡೈರೆಕ್ಟ್ ಆಗಿ ಕಥೆಯನ್ನ ಸ್ಟಾರ್ಟ್ ಮಾಡ್ತಾರೆ, ಅದು ಅಷ್ಟೊಂದು ಉತ್ಸಾಹ ಕೊಡಲ್ಲ, ಮುಂದೆ ಏನಾಗುತ್ತೋ ಏನಿಲ್ವೋ ಅಷ್ಟು ಉತ್ಸಾಹ ಕೊಡೋದಿಲ್ಲ। ಬಟ್ ಇವರು ದೃಶ್ಯ 1ರಲ್ಲಿ ಒಂದು ಕಥೆನ ಶುರು ಮಾಡಿದ್ದಾರೆ, ಅಂದ್ರೆ ಕ್ಲೈಮ್ಯಾಕ್ಸ್ ಪಾರ್ಟ್ ನ ದೃಶ್ಯ 1ರಲ್ಲಿ ತೆಗೆದುಕೊಂಡು ಕಥೆನ ಶುರು ಮಾಡ್ತಾರೆ। ಅಲ್ಲೇ ಈ ಕಥೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಮುಂದೆ ಏನಾಗುತ್ತೋ ಅಂತ ಒಂದು ಉತ್ಸಾಹ ನಮ್ಮ ಮನಸ್ಸಲ್ಲಿ ಹುಟ್ಕೊಳ್ಳುತ್ತೆ। ಆ ಪುಸ್ತಕದ ಬಗ್ಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಒಂದು ಟ್ರಯಾಂಗಲ್ ಲವ್ ಸ್ಟೋರಿ ಇರುತ್ತೆ। ಅವಾಗ ಈ 3 ನಾಯಕರ ನಡುವೆ ಪ್ರೀತಿ, ಪ್ರೇಮ ಮತ್ತು ಪರಿಣಯ ಹೇಗೆ ಆಕಸ್ಮಿಕವಾಗಿ ಭೇಟಿ ಆಗುತ್ತೆ, ಹೇಗೆ ಜೀವನದಲ್ಲಿ ಬೇರೆ ಬೇರೆ ನಿಲುವುಗಳನ್ನು ಕಂಡುಕೊಳ್ಳುತ್ತೆ, ಅದನ್ನು ತುಂಬಾ ಚೆನ್ನಾಗಿ ಇದರಲ್ಲಿ ಮಂಡಿಸಿದ್ದಾರೆ। ಮತ್ತೆ ಕ್ಲೈಮ್ಯಾಕ್ಸ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ, ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ, ಓ ನಾವು ಅನ್ಕೊಂಡಿದ್ವಿ ಈ ತರ ಅಂತ, ಬಟ್ ಕ್ಲೈಮ್ಯಾಕ್ಸ್ ಅಲ್ಲಿ ತುಂಬಾ ವಿಭಿನ್ನವಾಗಿ ಹೇಳಿದ್ದಾರೆ। ಅದು ತುಂಬಾ ಇಷ್ಟ ಆಯ್ತು ನನಗೆ। ಇನ್ನೊಂದು ಹೇಳ್ಬೇಕು ಅಂದ್ರೆ ಈ ಪುಸ್ತಕದಲ್ಲಿ ಆಗ್ಲೇ ಹೇಳಿದಂತೆ ಈ ಪುಸ್ತಕದಲ್ಲಿ ಹಿಂದಿ ಶಾಯರಿಗಳು ಕೂಡ ಇವೆ, ಜೊತೆಗೆ ನಮ್ಮ ಕನ್ನಡದಲ್ಲಿ ಕೆಲವೊಂದು ಶಾಯರಿ ತರ ಕವನಗಳ ತರ ಚಿಕ್ಕದಾಗಿ ಅಂದ್ರೆ ಸನ್ನಿವೇಶಗಳಿಗೆ ತಕ್ಕಂತೆ ಅದನ್ನು ಕೂಡ ಮಂಡಿಸಿದ್ದಾರೆ। ಇದರಲ್ಲಿ ತುಂಬಾ ಅಂದ್ರೆ ತುಂಬಾ ಅದ್ಭುತವಾದ ಕೃತಿ ಅಂತ ಹೇಳ್ತೀನಿ। ಅದಕ್ಕೆ ರಾಜ್ಯ ಮಟ್ಟದ ಪ್ರಶಸ್ತಿ ಬಂದಿರತಕ್ಕಂಥದ್ದು ಈ ಪುಸ್ತಕಕ್ಕೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ನನಗೆ ಪುಸ್ತಕವನ್ನ ಓದ್ಬಿಟ್ಟು। ಈ ಪುಸ್ತಕದ ಬೆಲೆ ಬಂದ್ಬಿಟ್ಟು 100 ರೂಪಾಯಿಗಳು। ಪುಸ್ತಕ ಏನಾದ್ರು ನಿಮ್ಗೆ ಬೇಕಾಗಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಈ ಪೋಸ್ಟ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಈ ಪುಸ್ತಕದ ಬಗ್ಗೆ ಎಲ್ಲ ಡೀಟೇಲ್ ಅನ್ನ ಹಾಕಿರ್ತೀನಿ, ಅಂದ್ರೆ ಲೇಖಕರು, ಅವ್ರ ಕಾಂಟ್ಯಾಕ್ಟ್ ಪ್ರತಿಯೊಂದನ್ನ ಹಾಕ್ತೀನಿ, ನೀವು ಅವರಿಗೆ ರೀಚ್ ಔಟ್ ಆಗ್ಬೋದು, ಅವರು ನಿಮ್ಮ ಪುಸ್ತಕವನ್ನು ಕಳಿಸ್ಕೊಡ್ತಾರೆ। ಧನ್ಯವಾದಗಳು ಸ್ನೇಹಿತರೆ।